ಬೇಲೂರು, ಹಳೇಬೀಡು ಮತ್ತು ಪಟ್ಟದಕಲ್ಲು ಹೊಯ್ಸಳ ಮತ್ತು ಚಾಲುಕ್ಯರ ಶೈಲಿಯ ಅದ್ಭುತ ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾದ ಐತಿಹಾಸಿಕ ತಾಣಗಳಾಗಿವೆ. ಬೇಲೂರು ಮತ್ತು ಹಳೇಬೀಡು ಹೊಯ್ಸಳರ ಶೈಲಿಗೆ ಹೆಸರುವಾಸಿಯಾಗಿದ್ದರೆ, ಪಟ್ಟದಕಲ್ಲು ಚಾಲುಕ್ಯರ ಶೈಲಿಯ ವಾಸ್ತುಶಿಲ್ಪವನ್ನು ಪ್ರತಿನಿಧಿಸುತ್ತದೆ. ಈ ಮೂರು ಸ್ಥಳಗಳು ಯುನೆಸ್ಕೋ ವಿಶ್ವ ಪಾರಂಪರ್ಯ ತಾಣಗಳಾಗಿ ಘೋಷಿಸಲ್ಪಟ್ಟಿವೆ. 1120ರಲ್ಲಿ ನಿರ್ಮಾಣಗೊಂಡ ಬೇಲೂರು ಚೆನ್ನಕೇಶವ ದೇವಾಲಯವು ಹೊಯ್ಸಳರ ರಾಜ ವಿಷ್ಣುವರ್ಧನನ ಆಳ್ವಿಕೆಯಲ್ಲಿ ನಿರ್ಮಿಸಲಾಯಿತು. ಹಳೇಬೀಡು ಒಂದು ಕಾಲದಲ್ಲಿ ಹೊಯ್ಸಳರ ರಾಜಧಾನಿಯಾಗಿತ್ತು ಮತ್ತು ಇದು ದ್ವಾರಸಮುದ್ರ ಎಂದು ಕರೆಯಲ್ಪಡುತ್ತಿತ್ತು. ಎರಡೂ ದೇವಾಲಯಗಳು ಹೊಯ್ಸಳರ ವಾಸ್ತುಶಿಲ್ಪದ ಅತ್ಯುತ್ತಮ ಉದಾಹರಣೆಗಳಾಗಿವೆ. ಅವುಗಳ ಹೊರಭಾಗದಲ್ಲಿ ಆನೆಗಳು, ಕುದುರೆಗಳು, ಸಿಂಹಗಳು ಮತ್ತು ಹಂಸಗಳಂಥ ಪ್ರಾಣಿಗಳನ್ನು, ಕೆತ್ತನೆಗಳು, ನೃತ್ಯಗಾತಿಯರ ಭಂಗಿಗಳು ಮತ್ತು ಪುರಾಣಗಳ ಕಥೆಗಳ ಚಿತ್ರಣಗಳನ್ನು ಕಾಣಬಹುದು. ಬೇಲೂರು ಚೆನ್ನಕೇಶವ ದೇವಾಲಯವು ಸುಮಾರು 103 ವರ್ಷಗಳ ಕಾಲ ನಿರ್ಮಾಣವಾಯಿತು ಮತ್ತು 12ನೇ ಶತಮಾನದ ಕಲೆ, ಸಂಸ್ಕೃತಿ ಮತ್ತು ಜೀವನಶೈಲಿಯನ್ನು ಚಿತ್ರಿಸುತ್ತದೆ. ಹಳೇಬೀಡಿನಲ್ಲಿರುವ ಹೊಯ್ಸಳರ ದೇವಾಲಯವು ಶಿವನಿಗೆ ಸಮರ್ಪಿತವಾಗಿದೆ. ಪಟ್ಟದಕಲ್ಲು ಚಾಲುಕ್ಯರ ಆಳ್ವಿಕೆಯ ಒಂದು ಪ್ರಮುಖ ರಾಜಧಾನಿಯಾಗಿತ್ತು. ಇದು 7ನೇ ಮತ್ತು 8ನೇ ಶತಮಾನದಲ್ಲಿ ಕಲಾತ್ಮಕ ಮತ್ತು ವಾಸ್ತುಶಿಲ್ಪದ ಕೇಂದ್ರವಾಗಿತ್ತು. ಪಟ್ಟದಕಲ್ಲುವಿನಲ್ಲಿರುವ ದೇವಾಲಯಗಳು ಹಿಂದೂ ಮತ್ತು ಜೈನ ವಾಸ್ತುಶಿಲ್ಪದ ಸಂಯೋಜನೆಯನ್ನು ಹೊಂದಿವೆ. ಇಲ್ಲಿ ವಿರೂಪಾಕ್ಷ ದೇವಾಲಯ ಮತ್ತು ಮಲ್ಲಿಕಾರ್ಜುನ ದೇವಾಲಯದಂತಹ ದೇವಾಲಯಗಳು ಇವೆ. ಇವು ದ್ರಾವಿಡ ಶೈಲಿಗೆ ಉದಾಹರಣೆಗಳಾಗಿವೆ. ಮೇಲಿನ ಮತ್ತು ಕೆಳಗಿನ ದೇವಾಲಯಗಳ ಸಂಯೋಜನೆಯು ಜೈನ ದೇವಾಲಯದಲ್ಲಿ ಕಂಡುಬರುತ್ತದೆ. ಈ ದೇವಾಲಯಗಳು ಚಾಲುಕ್ಯರ ಕಲಾತ್ಮಕತೆ ಮತ್ತು ವಾಸ್ತುಶಿಲ್ಪದ ಶೈಲಿಯನ್ನು ತೋರಿಸುತ್ತವೆ. ಇಲ್ಲಿನ ಕೆತ್ತನೆಗಳು ಚಾಲುಕ್ಯರ ಆಳ್ವಿಕೆಯ ಕಾಲದ ಧಾರ್ಮಿಕ ಮತ್ತು ಸಾಮಾಜಿಕ ಜೀವನದ ಚಿತ್ರಣಗಳನ್ನು ನೀಡುತ್ತವೆ. ಇಲ್ಲಿರುವ ದೇವಾಲಯಗಳು ದ್ರಾವಿಡರ ಮತ್ತು ನಗರ ಶೈಲಿಗಳ ಸಂಯೋಜನೆಯನ್ನು ಹೊಂದಿವೆ. ಹಳೇಬೀಡು ಕರ್ನಾಟಕದ ಹಾಸನ ಜಿಲ್ಲೆಯಲ್ಲಿರುವ ಒಂದು ಸ್ಥಳವಾಗಿದ್ದು, ಹೊಯ್ಸಳರ ಕಾಲದ ದೇವಾಲಯಗಳಿಗೆ ಪ್ರಸಿದ್ಧವಾಗಿದೆ. ಇಲ್ಲಿರುವ ಪ್ರಮುಖ ಆಕರ್ಷಣೆಗಳೆಂದರೆ ಹೊಯ್ಸಳೇಶ್ವರ ದೇವಾಲಯ ಮತ್ತು ಕೇದಾರೇಶ್ವರ ದೇವಾಲಯ. ಹೊಯ್ಸಳೇಶ್ವರ ದೇವಾಲಯವು ಹೊಯ್ಸಳ ವಾಸ್ತುಶಿಲ್ಪಕ್ಕೆ ಒಂದು ಉತ್ತಮ ಉದಾಹರಣೆಯಾಗಿದ್ದು, ಕೇದಾರೇಶ್ವರ ದೇವಾಲಯವನ್ನು ಹೊಯ್ಸಳರ ರಾಜ ವೀರಬಲ್ಲಳ ಮತ್ತು ರಾಣಿ ಕೇತಲಾದೇವಿ ನಿರ್ಮಿಸಿದ್ದಾರೆ. ಹೊಯ್ಸಳೇಶ್ವರ ದೇವಾಲಯ ಇದು ಹಳೇಬೀಡಿನಲ್ಲಿರುವ ಅತ್ಯಂತ ಪ್ರಸಿದ್ಧ ದೇವಾಲಯವಾಗಿದೆ. ಹೊಯ್ಸಳ ವಾಸ್ತುಶಿಲ್ಪದ ಅದ್ಭುತ ನಿದರ್ಶನವಾಗಿದ್ದು, ಕಲ್ಲಿನಲ್ಲಿ ಕೆತ್ತಲಾದ ಸೂಕ್ಷ್ಮವಾದ ಕೆತ್ತನೆಗಳಿಗೆ ಹೆಸರುವಾಸಿಯಾಗಿದೆ. ಕೇದಾರೇಶ್ವರ ದೇವಾಲಯ ಹೊಯ್ಸಳ ರಾಜ ವೀರಬಲ್ಲಳ ಮತ್ತು ರಾಣಿ ಕೇತಲಾದೇವಿ ನಿರ್ಮಿಸಿದ ಈ ದೇವಾಲಯವು ಶಿವನಿಗೆ ಸಮರ್ಪಿತವಾಗಿದೆ. ಇದು ಕೂಡ ಹೊಯ್ಸಳ ವಾಸ್ತುಶಿಲ್ಪದ ಉತ್ತಮ ಉದಾಹರಣೆಯಾಗಿದೆ. ಜೈನ ಬಸದಿಗಳು ಹಳೇಬೀಡಿನಲ್ಲಿ ಹಳೆ ಜೈನ ಬಸದಿಗಳ ಅವಶೇಷಗಳು ಕಂಡುಬರುತ್ತವೆ. ಇದು ಈ ಪ್ರದೇಶದ ಧಾರ್ಮಿಕ ಮಹತ್ವವನ್ನು ತೋರಿಸುತ್ತದೆ. ಹಳೇಬೀಡು ದ್ವಾರಸಮುದ್ರ ಎಂದು ಕರೆಯಲ್ಪಡುತ್ತಿತ್ತು ಮತ್ತು ಇದು ಹೊಯ್ಸಳರ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ಇಲ್ಲಿ ದೇವಾಲಯಗಳನ್ನು ಭಾರತೀಯ ಪುರಾತತ್ವ
ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯು ರಾಷ್ಟ್ರೀಯ ಮಹತ್ವದ ಸ್ಮಾರಕಗಳಾಗಿ ಸಂರಕ್ಷಿಸಿದೆ. ಸಂಸ್ಕೃತಿ ಮತ್ತು ವಾಸ್ತುಶಿಲ್ಪದ ಬಗ್ಗೆ ಆಸಕ್ತಿ ಇರುವವರಿಗೆ ಇದೊಂದು ಪ್ರಮುಖ ಸ್ಥಳವಾಗಿದೆ. ಬೇಲೂರು ಹಾಸನ ಜಿಲ್ಲೆಯಲ್ಲಿರುವ ಯಗಾಚಿ ನದಿಯ ದಡದಲ್ಲಿರುವ ಒಂದು ವಿಶ್ವ ಪ್ರಸಿದ್ಧ ಪ್ರವಾಸಿ ತಾಣವಾಗಿದ್ದು ಹೊಯ್ಸಳರ ರಾಜಧಾನಿಯಾಗಿತ್ತು. ಇದು ಮುಖ್ಯವಾಗಿ ಹೊಯ್ಸಳರ ಕಾಲದ ಅತ್ಯುತ್ತಮ ಶಿಲ್ಪಕಲೆಗೆ ಹೆಸರುವಾಸಿಯಾದ ಚೆನ್ನಕೇಶವ ದೇವಸ್ಥಾನಕ್ಕೆ ಪ್ರಸಿದ್ಧವಾಗಿದೆ. ಇದನ್ನು ಕ್ರಿಸ್ತಶಕ 1016ರಲ್ಲಿ ರಾಜ ವಿಷ್ಣುವರ್ಧನ ನಿರ್ಮಿಸಿದ್ದನು. ಈ ದೇವಾಲಯದ ವಾಸ್ತುಶಿಲ್ಪಿ ಜಕ್ಕಣಾಚಾರಿ ಎಂಬುವವರಿಂದ ನಿರ್ಮಿಸಲ್ಪಟ್ಟಿದೆ ಎಂದು ಹೇಳಲಾಗುತ್ತದೆ. ಬೇಲೂರು ಹಿಂದೆ ಹೊಯ್ಸಳರ ರಾಜಧಾನಿಯಾಗಿತ್ತು ಮತ್ತು ಐತಿಹಾಸಿಕವಾಗಿ ಬೇಲಾಪುರ, ವಲ್ಲೂರು ಮತ್ತು ಬೇಲಾಹೂರ್ ಎಂದು ಕರೆಯಲಾಗುತ್ತಿತ್ತು. ಇಲ್ಲಿನ ಪ್ರಮುಖ ಆಕರ್ಷಣೆಯೆಂದರೆ ಹೊಯ್ಸಳರ ಕಾಲದ ಕಲಾ ನೈಪುಣ್ಯಕ್ಕೆ ಉದಾಹರಣೆಗಳಾಗಿರುವ ಚೆನ್ನಕೇಶವ ದೇವಸ್ಥಾನ. ಕ್ರಿಸ್ತಶಕ 1016ರಲ್ಲಿ ಚೋಳರ ವಿರುದ್ಧದ ವಿಕ್ಟೋರಿಯನ್ನು ಸ್ಮಾರಕಾರ್ಥವಾಗಿ ರಾಜ ವಿಷ್ಣುವರ್ಧನ ಈ ದೇವಾಲಯವನ್ನು ನಿರ್ಮಿಸಿದನು. ಇದು ವಿಜಯನಾರಾಯಣ ಎಂದು ಕರೆಯಲ್ಪಟ್ಟಿತು. ದೇವಾಲಯದ ವಾಸ್ತುಶಿಲ್ಪವು ವಿಶೇಷವಾಗಿ ಕಂಬಗಳ ಮೇಲಿನ ಮದನಿಕೆಯ ಕೆತ್ತನೆಗಳು ಅತ್ಯಂತ ಸುಂದರವಾಗಿವೆ ಮತ್ತು ಜಕ್ಕಣಾಚಾರಿಯ ಕೈಚಳಕವನ್ನು ತೋರಿಸುತ್ತವೆ ಎಂದು ನಂಬಲಾಗಿದೆ. ಐಹೊಳೆ ಬಾದಾಮಿ ಚಾಲುಕ್ಯರ ಮೊದಲ ರಾಜಧಾನಿಯಾಗಿದ್ದು ದೇವಾಲಯ ವಾಸ್ತುಶಿಲ್ಪದ ತೊಟ್ಟಿಲು ಎಂದು ಪ್ರಸಿದ್ಧವಾಗಿದೆ. ಇದು ಚಾಲುಕ್ಯರ ಕಾಲದಲ್ಲಿ ಪ್ರಮುಖ ವಿದ್ಯಾಕೇಂದ್ರವಾಗಿತ್ತು ಮತ್ತು ಇಲ್ಲಿನ ದೇವಾಲಯಗಳು ಪ್ರಾಚೀನ ವಾಸ್ತುಶಿಲ್ಪದ ಅತ್ಯುತ್ತಮ ಉದಾಹರಣೆಗಳಾಗಿವೆ. ಐಹೊಳೆಯನ್ನು ಅರ್ಹಾಪುರ ಎಂದು ಶಾಸನಗಳಲ್ಲಿ ಉಲ್ಲೇಖಿಸಲಾಗಿದೆ. ಐಹೊಳೆಯ ಪ್ರಮುಖ ಅಂಶಗಳು: ಬಾದಾಮಿ ಚಾಲುಕ್ಯರ ಮೊದಲ ರಾಜಧಾನಿ. ದೇವಾಲಯ ವಾಸ್ತುಶಿಲ್ಪದ ತೊಟ್ಟಿಲು ಎಂದು ಕರೆಯಲಾಗುತ್ತದೆ. ಚಾಲುಕ್ಯರ ಕಾಲದಲ್ಲಿ ಪ್ರಮುಖ ವಿದ್ಯಾಕೇಂದ್ರವಾಗಿತ್ತು. ಕೆಲವು ಶಾಸನಗಳಲ್ಲಿ ಆರ್ಯಾಪುರ ಎಂದು ಉಲ್ಲೇಖಿಸಲಾಗಿದೆ. ಕೆಲವು ಪ್ರಮುಖ ದೇವಾಲಯಗಳು: ಹುಚ್ಚಿ ಮಲ್ಲಿಗುಡಿ. ಇದು ಸಂಪೂರ್ಣ ಶಿಥಿಲಗೊಂಡಿದ್ದರೂ ಗಂಗಾ, ಯಮುನಾ ದೇವತೆಗಳು, ಬ್ರಹ್ಮ, ಗರುಡ, ಸೂರ್ಯ ಮತ್ತು ಕಾರ್ತಿಕೇಯನ ಕೆತ್ತನೆಗಳಂತಹ ಅದ್ಭುತ ಶಿಲ್ಪಗಳನ್ನು ಹೊಂದಿದೆ. ಇತರ ದೇವಾಲಯಗಳು: ಇಲ್ಲಿ ಶಿವ, ವಿಷ್ಣು ಮತ್ತು ಬ್ರಹ್ಮದೇವರ ಗುಡಿಗಳು ಸೇರಿದಂತೆ ಹಲವಾರು ದೇವಾಲಯಗಳಿವೆ. ಐಹೊಳೆಯ ಪ್ರಮುಖ ದೇವಾಲಯಗಳು: ದುರ್ಗಾ ದೇವಾಲಯ. ಇದು ಐಹೊಳೆಯ ಅತ್ಯಂತ ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾಗಿದ್ದು ಐಹೊಳೆಯ ವಾಸ್ತುಶಿಲ್ಪದ ಶ್ರೇಷ್ಠ ಉದಾಹರಣೆಗಳಾಗಿವೆ. ಲಡ್ಕಾನ್ ದೇವಾಲಯ. ಇದು ಐಹೊಳೆಯಲ್ಲಿರುವ ಅತ್ಯಂತ ಹಳೆಯ ದೇವಾಲಯಗಳಲ್ಲಿ ಒಂದಾಗಿದೆ. ಇದು ಕ್ರಿಸ್ತಶಕ 5ನೇ ಶತಮಾನದಲ್ಲಿ ನಿರ್ಮಿಸಲಾಗಿತ್ತು. ಹುಚ್ಚಿ ಮಲ್ಲಿಗುಡಿ ದೇವಾಲಯ. ಇದು ಮಲಪ್ರಭಾ ನದಿಯ ದಡದಲ್ಲಿರುವ ಒಂದು ದೇವಾಲಯವಾಗಿದ್ದು 7ನೇ ಶತಮಾನದಲ್ಲಿ ನಿರ್ಮಿಸಲಾಗಿತ್ತು. ರಾವಣಪಡಿ ಗುಹೆ ದೇವಾಲಯ. ಇದು ಐಹೊಳೆಯಲ್ಲಿರುವ ಒಂದು ಗುಹೆ ದೇವಾಲಯವಾಗಿದ್ದು ಇದು 7ನೇ ಶತಮಾನದಲ್ಲಿ ನಿರ್ಮಿಸಲಾಗಿತ್ತು. ಐಹೊಳೆಯ ಮಹತ್ವ: ವಾಸ್ತುಶಿಲ್ಪದ ಶ್ರೇಷ್ಠತೆ, ಐತಿಹಾಸಿಕ ಪ್ರಾಮುಖ್ಯತೆ, ಪವಿತ್ರ ತಾಣ, ಸಾಂಸ್ಕೃತಿಕ ಮತ್ತು ಪ್ರವಾಸಿ ತಾಣವಾಗಿದೆ. ವಾಸ್ತುಶಿಲ್ಪದ ಶ್ರೇಷ್ಠತೆ:
ಐಹೊಳೆಯ ದೇವಾಲಯಗಳು ಹಿಂದೂ ದೇವಾಲಯ ವಾಸ್ತುಶಿಲ್ಪದ ವಿಕಾಸವನ್ನು ಪ್ರದರ್ಶಿಸುತ್ತವೆ. ದೇವಾಲಯಗಳು ಸಂಕೀರ್ಣವಾದ ಕೆತ್ತನೆಗಳು ಮತ್ತು ಶಿಲ್ಪಗಳಿಂದ ಅಲಂಕರಿಸಲ್ಪಟ್ಟಿವೆ. ಐತಿಹಾಸಿಕ ಪ್ರಾಮುಖ್ಯತೆ. ಐಹೊಳೆಯು 7ನೇ ಮತ್ತು 12ನೇ ಶತಮಾನಗಳ ನಡುವೆ ಚಾಲುಕ್ಯ ರಾಜವಂಶದ ರಾಜಧಾನಿಯಾಗಿತ್ತು. ಈ ದೇವಾಲಯಗಳು ಚಾಲುಕ್ಯ ಸಾಮ್ರಾಜ್ಯದ ಇತಿಹಾಸ ಮತ್ತು ಸಂಸ್ಕೃತಿಯ ಬಗೆಯ ಅಮೂಲ್ಯವಾದ ಮಾಹಿತಿಯನ್ನು ನೀಡುತ್ತವೆ. ಪವಿತ್ರ ತಾಣ. ಐಹೊಳೆ ಹಿಂದೂಗಳಿಗೆ ಒಂದು ಪವಿತ್ರ ತಾಣವಾಗಿದೆ. ಇಲ್ಲಿ ದೇವಾಲಯಗಳು ಧ್ಯಾನ ಮತ್ತು ಪ್ರಾರ್ಥನೆಗಳಿಗಾಗಿ ಪ್ರಾಮುಖ್ಯಗಳಾಗಿವೆ. ಸಾಂಸ್ಕೃತಿಕ ಮತ್ತು ಪ್ರವಾಸಿ ತಾಣ. ಐಹೊಳೆಯು ಕಲಾ ಮತ್ತು ವಾಸ್ತುಶಿಲ್ಪದ ಬಗ್ಗೆ ಆಸಕ್ತಿ ಹೊಂದಿರುವ ಪ್ರವಾಸಿಗರಿಗೆ ಪ್ರಮುಖ ತಾಣವಾಗಿದೆ. ಇಲ್ಲಿ ದೇವಾಲಯಗಳು ಭಾರತದ